ಮನುಷ್ಯರಿಗೆ ಮಾತ್ರವಲ್ಲ, ಈ ಬೆಳೆಗೂ ಸಹ ಮೈ ಕೊರೆಯುವ ಚಳಿ ತಟ್ಟಿರುವುದು. ಹವಾಮಾನ ವೈಪರೀತ್ಯದಿಂದ ಈ ಮೆಣಸಿನಕಾಯಿಯಲ್ಲಿ ಮಚ್ಚೆ ರೋಗ ಕಾಣಿಸಿಕೊಂಡಿದೆ. ಉತ್ತಮ ಬೆಲೆ ಇದ್ರೂ ಸಹ ಇಳುವರಿ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ರೋಗಬಾಧೆಗೆ ಹಾನಿಯಾಗ್ತಿರುವ ಮೆಣಸಿನಕಾಯಿ ಬೆಳೆ, ಕಪ್ಪುಜಿಗಿ, ಮಚ್ಚೆ ರೋಗ, ಕೀಟಬಾಧೆಗೆ ಮೆಣಸಿನಕಾಯಿ ಬೆಳೆ ಹಾನಿಗೆ ಒಳಗಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ 35,000 ಹೆಕ್ಟೇರ್ಗೂ ಹೆಚ್ಚಿನ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯನ್ನ ಬೆಳೆಯಲಾಗಿದೆ. ಆದರೆ ಇದಕ್ಕೆ ಹವಾಮಾನ ವೈಪರೀತ್ಯದಿಂದ ಈ ಮಚ್ಚೆ ರೋಗ ಅಂಟ್ಕೊಂಡಿದೆ. ಅಷ್ಟೇ ಅಲ್ಲ, ಕಪ್ಪುಜಿಗಿ ಕೀಟಬಾಧೆಗೂ ಸಹ ಈ ಮೆಣಸಿನಕಾಯಿ ಒಳಗಾಗಿದೆ. ಅತಿವೃಷ್ಟಿ ಅನಾವೃಷ್ಟಿ ಆದಾಗಲೆಲ್ಲ ಅದರ ನೇರ ಹೊಡೆತ ಬೀಳುವಂಥದ್ದು ಅನ್ನದಾತರ ಮೇಲೆ. ಮತ್ತೆ ಇದೀಗ ಇಡೀ ರಾಜ್ಯದಾದ್ಯಂತ ಮೈಕೊರೆಯುವ ಚಳಿ ಶುರುವಾಗಿದೆ. ಈ ಚಳಿಯಿಂದನೂ ಸಹಿತ ಇದೀಗ ಬಳ್ಳಾರಿ ಜಿಲ್ಲೆಯ ಒಟ್ಟು 35,000 ಹೆಕ್ಟರ್ಗೂ ಅಧಿಕ ಪ್ರದೇಶದಲ್ಲಿ ರೈತರು ಇದೀಗ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ರೆ, ಆದರೆ ಇದೀಗ ಮೈಕೊರೆಯುವ ಚಳಿಯಿಂದಾಗಿ ಸಂಪೂರ್ಣ ಮೆಣಸಿನಕಾಯಿ ಬೆಳೆ ಹಾಳಾಗುವಂಥ ಪರಿಸ್ಥಿತಿಗೆ ಇದೀಗ ರೈತರು ಬಂದಿರುವಂಥದ್ದು. ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಅಂದರೆ ಬಳ್ಳಾರಿ ಜಿಲ್ಲೆಯಾದ್ಯಂತ ರೈತರು 35,000 ಹೆಕ್ಟರ್ ಪ್ರದೇಶದಲ್ಲಿ ಈಗಾಗಲೇ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಬೆಳೆಯು ಅಂದರೆ ಬೆಲೆ ಚೆನ್ನಾಗಿದೆ, ಆದರೆ ಬೆಳೆ ಮಾತ್ರ ಸರಿಯಾಗಿ ಬಂದಿಲ್ಲ. ಕಳೆದ ವರ್ಷ ಬೆಳೆ ಚೆನ್ನಾಗಿ ಬಂದಿತ್ತು, ಬೆಲೆ ಇರಲಿಲ್ಲ. ಆದರೆ ಈ ವರ್ಷ ಬೆಲೆ ಚೆನ್ನಾಗಿದೆ, ಬೆಳೆ ಸರಿಯಾಗಿ ಬಂದಿಲ್ಲ ಅನ್ನುವಂಥ ಪರಿಸ್ಥಿತಿ. ಯಾಕಂದರೆ ಇರ್ತಕ್ಕಂಥ ಮೆಣಸಿನಕಾಯಿ ಬೆಳೆಗೆ ಸಂಪೂರ್ಣವಾಗಿ ಒಂದು ಕಡೆ ಮುದುಡು ರೋಗ, ಮತ್ತೊಂದು ಕಡೆಗೆ ಮಚ್ಚೆ ರೋಗ ಬಂದಿರೋದ್ರಿಂದಾಗಿ ಹುಳುಗಳು ಸಾಕಷ್ಟು ಇರುವಂಥದ್ದು. ನಾನು ಅದನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ಯಾವ ಪ್ರಮಾಣದಲ್ಲಿ ಹುಳುಗಳಿದೆ ಅನ್ನುವಂಥದ್ದನ್ನು. ಈಗ ಇಲ್ಲೊಂದು ಹೂ ಇದೆ, ಇದನ್ನು ನಾನು ತೋರಿಸ್ತೀನಿ. ಅಂದರೆ ಇದು ಹೂ ಇದೆ, ಹೂವಿನ ಒಳಭಾಗದಲ್ಲಿ ಸಾಕಷ್ಟು ಹುಳುಗಳಿರುವಂಥದ್ದು. ಅಂದರೆ ಇಲ್ಲಿ ರೈತರ ಕೈ ಮೇಲೆ ಕೂಡ ಇದನ್ನು ಹಾಕಿ ತೋರಿಸ್ತಾ ಹೋಗ್ತೀನಿ. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಹುಳುಗಳು ಬಿದ್ದಿರೋದ್ರಿಂದಾಗಿ ಮೆಣಸಿನಕಾಯಿ ಬೆಳೆಗೆ ಸಾಕಷ್ಟು ರೋಗ ಬಂದಿದೆ. ಮತ್ತೊಂದು ಕಡೆಗೆ ಆ ಒಂದು ಕೇವಲ ಹುಳುಗಳು ಮಾತ್ರವಲ್ಲದೆ ಸಂಪೂರ್ಣವಾಗಿ ಬೆಳೆಯೆಲ್ಲವೂ ಕೂಡ ಈಗ ಮುದುಡು ಹೋಗಿರುವಂಥದ್ದು. ಅಂದರೆ ಮುದುಡು ರೋಗ ಬಂದಿರೋದ್ರಿಂದ ಬೆಳೆ ಸಂಪೂರ್ಣವಾಗಿ ಮುದುಡಿ ಹೋಗಿದೆ. ಪ್ರತಿ ಎಕರೆಗೆ ಲಕ್ಷಾಂತರ ರೂಪಾಯಿ ಹಣವನ್ನು ರೈತರು ಖರ್ಚು ಮಾಡಿರ್ತಾರೆ. ಆದರೆ ಇದೀಗ ಹವಾಮಾನ ವೈಪರೀತ್ಯದಿಂದಾಗಿ ಮತ್ತೆ ಬೆಳೆ ಅಂದರೆ ಖರ್ಚು ಮಾಡಿದಷ್ಟು ಹಣವೂ ಕೂಡ ರೈತರ ಕೈಗೆ ಸೇರದೇ ಇರುವಂಥ ಪರಿಸ್ಥಿತಿ ಕೂಡ ಇದೀಗ ನಿರ್ಮಾಣವಾಗಿರುವಂಥದ್ದು. ನಮ್ಮ ಜೊತೆಗೆ ಸ್ವತಃ ರೈತರಿದ್ದರನ್ನು ಮಾತಾಡಿಸ್ತೋಗೋಣ. ಯಜಮಾನ್ರೆ, ನೀವು ಎಷ್ಟು ಎಕರೆನಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದೀರಿ, ಮತ್ತು ಎಷ್ಟು ಖರ್ಚು ಮಾಡಿದಿರಿ, ಸದ್ಯಕ್ಕೆ ಬೆಳೆಗೆ ಯಾವ್ಯಾವ ರೋಗ ಬಂದು ಯಾವ ರೀತಿ ಪರಿಸ್ಥಿತಿ ಇದೆ ಅಂತ? ಈಗ ಇದೇ ಮುದುರು ರೋಗ ಬಂದು ಕಾಯಿ ಎಲ್ಲ ಕೊಳೆತು ನಾವು ಏನು ಮಾಡಿದ್ರೂ ಹುಳ ಕಂಟ್ರೋಲ್ ಆಗಿಲ್ಲ. ಸ್ಪೇರ್ ಹೊಡೆದ್ರು ಕೂಡ ಕಂಟ್ರೋಲ್ ಆಗಿಲ್ಲ. ಎಕರೆಗೆ ವಾತಾವರಣ ಸರಿಯಿಲ್ಲ. 3-4 ಕ್ವಿಂಟಲ್ ಬಂದ್ರೆ ಬರ್ಬೋದು. ಅಲ್ಲಿ ಇಲ್ಲಿ ಕೊಳತಕಾಯಿ, ಬೇಳೆಕಾಯಿ ಕೆಳಗೆ ಬಿದ್ದು ಮೇಲೆ ಬಿದ್ದು ಎಲ್ಲ ಅಷ್ಟೇ ಆಗ್ಯಾವ. ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ? ಒಂದು ಎಕರೆಗೆ 3-4 ಲಕ್ಷ. ಆದರೆ ನಮಗೇನು ಸಿಗಂಗಿಲ್ಲ ಈ ವರ್ಷ. ರೇಟೇನೈತೆ, ಬೆಳೆ ಇಲ್ಲ. ಮತ್ತು ಇನ್ನೊಬ್ಬರು ರೈತರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಕಳೆದ ವರ್ಷ ಬೆಳೆ ಇತ್ತು, ಬೆಲೆ ಇರಲಿಲ್ಲ. ಈ ವರ್ಷ ಬೆಲೆ ಇದೆ, ಬೆಳೆ ಇಲ್ಲ. ಎಲ್ಲ ಒಂದು ಕಡೆಗೆ ರೈತರಿಗೆ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ ಈಗ ಸದ್ಯಕ್ಕೆ ಎಲ್ಲ ರೋಗ ರುಜಿನಗಳು ಬೆಳೆಗೆ ಬಂದು. ಅದೇ ಸರ್, ಇದರಿಂದ ರೈತರಿಗೆ ಏನು ಆಸೆ ಪಟ್ಟಿದ್ರು ಅಂದರೆ ಈ ವರ್ಷ ಮಳೆ ಬೇಸ್ ಆಯಿತು, ಬೆಳೆ ಬೇಸ್ ಬಂತು. ಆದರೂ ಕೂಡ ಈಗ ಅವ್ರಿಗೆ ರೈತರು ಏನು ಮಾಡೋ ಸಾಲ ಸೂಲ ಮಾಡಿ ಗೊಬ್ಬರ ಜಾಸ್ತಿ ಹಾಕಿರು. ಇದು ಗೌರ್ಮೆಂಟ್ ಗೊಬ್ಬರ, ನಮ್ಮಲ್ಲಿ ಇವಾಗ ಇಂಡಿಯಾ ಗೊಬ್ಬರ ಸಿಗಲ್ಲ. ಅವ್ರು ಸಾಲ ಸೂಲ ಮಾಡಿ ಒಂದು ಗೊಬ್ಬರ ಒಂದು ಸಲ 1800 ರೂಪಾಯಿ ತಮ್ಮಂದು ಹಾಕಿದ್ರು. ಆದರೆ ಇವಾಗ ಬೆಳೆ ಬೇಸ್ ಬಂತು, ಗೊಬ್ಬರ ಹಾಕಿದ್ರು, ಬೇಸ್ ಕಾಣ್ತೀವಿ. ಮಳೆ ಬೇಸ್ ಬಂತು, ಮಳೆ ನಮಗೇನು ನೆಟ್ಟೆ ಹೋಗೋಂಥ ಮಳೆ ಬರಲಿಲ್ಲ. ಕರೆಕ್ಟ್ ವಾತಾವರಣ ತಕ್ಕಂಗೆ ಮಳೆ ಬಂತು. ಇವಾಗ ಒಂದು 15 ದಿವಸದಿಂದ ವಾತಾವರಣ ಬಂದು ಧೂಮ್ದರಿ ಆ ಥರ ಚಳಿ ಜಾಸ್ತಿ ಆಗಿ ಈ ಮುದುರು ಬಂದು ಈ ರೀತಿ ಆಗಿದೆ. ಆದ್ದರಿಂದ ರೈತರಿಗೆ ಏನು ಮಾಡ್ಬೇಕಂತ ದಿಕ್ಕು ತಪ್ಪಿಸಂಗೆ ಆಗೈತೆ. ಈ ವರ್ಷ ಎಕರೆಗೆ 25 ಕ್ವಿಂಟಲ್ ಬರ್ತವಂತ ಆಸೆ ಇಟ್ಕೊಂಡಿದ್ರು. ಯಾವಾಗ ಎಲ್ಲ ಅದು ಮುದುರು ಬರುತ್ತಲ್ಲೇ ಎಲ್ಲ ಕಾಯಿ ಮುದುರು ಕಾಪು ಎಲ್ಲ ಕತ್ತರಿಸಿ ಬಿದ್ದೋಗ್ಬಿಡ್ತೀವಿ. ಎಕರೆಗೆ ಒಂದು 5-6 ಕ್ವಿಂಟಲ್ ಬರ್ತೈತಿ ಇವಾಗ. ಆದ್ರೆ ಅವ್ರು ರೈತರು ಫುಲ್ ಲಾಸು. 5-6 ಕ್ವಿಂಟಲ್ ಬಂದರೆ ಏನು ಬರ್ತೈತೆ, ಅವ್ರಿಗೆ ಖರ್ಚಿಗೆ ಆಗಂಗಿಲ್ಲ. ಆದ್ದರಿಂದ ಅವರಿಗೆ ಪರಿಹಾರ ಸರ್ಕಾರದಿಂದ ಮಾನ್ಯ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಗಮನ ಹರಿಸಿ ಕೃಷಿ ಇಲಾಖೆಗಳು ಬಂದು ಸಮೀಕ್ಷೆ ಮಾಡಿ ರೈತರಿಗೆ ಯಾವ ರೀತಿ ಹೊಡಿಬೇಕು, ಏನು ಮಾಡ್ಬೇಕು ಅಂತ ಅವರು ಬಂದು ಯಾರು ಹೊಲ್ದ ತಿಳಿಸಿಲ್ಲ. ಆದ್ದರಿಂದ ಅವ್ರಿಗೇನು ಎಲ್ಲ ಕಂಪ್ನಿಯವ್ರು ಹೇಳ್ದಂಗೆಲ್ಲ ತಂದು ಹೊಡೆದು ಸಾಲ ಸೂಲ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಏನಾಗೈತೆ ಅಂದರೆ ಇವಾಗ ದಿಕ್ತೆಪ್ಪಾಗೈತೆ. ಇದು ಪರಿಹಾರ ಕೊಡಬೇಕು ಒಂದು, ಇಲ್ಲ ನಾವು ಏನು ಮಾಡಬೇಕು ಅಂಬೋದೊಂದು. ಕೆಲವು ರೈತರು ಇದ್ದರು, ಜಮೀನು ಮಾರಬೇಕಾಗ್ತೈತೆ. ಗುತ್ತಿಗೆ ರೈತರು ಏನು ಮಾಡ್ತಿದ್ದಾರೆ, ಅವರು ಸಾಲ ಸೂಲ ಮಾಡಿದ್ದಾರೆ. ಧೈರ್ಯ ಇದ್ದವರು ಯಾವುದೋ ಎಲ್ಲೇ ಹೋಗಿ ದುಡ್ಡು ತೀರಿಸೋ